ವಿದ್ಯಾಕಾಶಿ ಧಾರವಾಡ ಡ್ರಗ್ಸ್ಗೆ ಹಬ್ಬ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ವಿದ್ಯಾರ್ಥಿಗಳೇ ಈ ಡ್ರಗ್ ಪೆಡ್ಲರ್ಗಳ ಒಂದು ಜಾಲಕ್ಕೆ ಬಲಿಯಾಗ್ತಾ ಇದ್ದಾರಾ? ವಿದ್ಯಾಕಾಶಿಯಲ್ಲಿ ಕೊಕೇನ್ ಮಾರಾಟ ಮಾಡ್ತಾ ಇರುವಂತಹ ಒಂದು ಜಾಲ ಪತ್ತೆಯಾಗಿದೆ. ಪ್ರಜ್ಞಾವಂತರ ನಗರದಲ್ಲಿ ಪ್ರಜ್ಞಾವಂತರಿಂದಲೇ ಡ್ರಗ್ಸ್ ಮಾಫಿಯಾ ಏನಾದರೂ ನಡೀತಾ ಇದೆಯಾ? ಧಾರವಾಡ ಸಿಸಿಬಿ ಮತ್ತು ಉಪನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಪೊಲೀಸರಿಂದ ಒಟ್ಟು 40 ಲಕ್ಷ ಮೌಲ್ಯದ 18 ಗ್ರಾಂ ಕೊಕೇನ್ ಜಪ್ತಿಯಾಗಿದೆ. ಧಾರವಾಡದ ಕಲಗೇರಿ ರಸ್ತೆ ವಿನಾಯಕನಗರ ಬಳಿಯಲ್ಲಿ ದಾಳಿ ಮಾಡಿದ್ರು ಅಧಿಕಾರಿಗಳು. ಕಾರು ಸಮೇತವಾಗಿ 3 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆ ವೈದ್ಯ ಉದ್ಯಮಿಗಳಿಂದ ಕೊಕೇನ್ ಸಾಗಾಟ ಮಾಡಲಾಗ್ತಾ ಇತ್ತು. ಯಾರೋ ಡ್ರಗ್ ಪೆಡ್ಲರೋ ಮತ್ತೊಬ್ಬ ಮಗದೊಬ್ಬನೋ ಅಲ್ಲ, ಒಬ್ಬ ಖಾಸಗಿ ಆಸ್ಪತ್ರೆಯ ವೈದ್ಯ ಕೆಲವು ಉದ್ಯಮಿಗಳೇ ಕೊಕೇನನ್ನು ಸಾಗಾಟ ಮಾಡ್ತಾ ಇದ್ರು. ಅವರೇ ಟ್ರ್ಯಾಪ್ ಆಗಿದ್ದಾರೆ. ಧಾರವಾಡದ ಉಪನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗ್ತಾ ಇದೆ. ಪ್ರಕರಣ ದಾಖಲಾಗಿ ತನಿಖೆ ಕೂಡ ಮುಂದುವರಿತಾ ಇದೆ. ಫೋನ್ ನಂಬರು, ಅವ್ರದ್ದು ಸಂಸ್ಥೆ ಯಾವುದು, ಹೆಸರು ಇಷ್ಟ ಹಾಕ್ಕೊಳ್ಳಿ. ಇಷ್ಟ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಾಡ್ಕೊಳ್ಳಿ. 40 ಜನಕ್ಕೆ ಹೆಸರು, ಅವ್ರ ಸಂಸ್ಥೆ ಹೆಸರು, ಫೋನ್ ನಂಬರ್, ವಾಟ್ಸಪ್ ನಂಬರ್ ಯಾವುದಿದೆ ಅದು ಮಾಡ್ಕೊಂಡು ಒಂದು ಗ್ರೂಪ್ ಮಾಡಿ. ಇಲ್ಲಿ ಲೋಕಲ್ ಇರೋರು 3 ಜನ ಇನ್ಸ್ಪೆಕ್ಟರ್ ಇದ್ದೀರಿ. ACP 4 ಜನ ಇನ್ಸ್ಪೆಕ್ಟ್ರು, DCP ನಂದು ಹಾಕ್ಕೊಳ್ಳಿ. DCP ಇನ್ನು ಪ್ರತಿಷ್ಠಿತ ಉದ್ಯಮಿಗಳನ್ನ ಸೇಫ್ ಮಾಡಿದ್ರ ಪೊಲೀಸರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಬಹುದೊಡ್ಡ ಕಾರ್ಯಾಚರಣೆ ನಡೆಸಿದರೂ ಕೂಡ ಈ ಪ್ರಕರಣ ಬೆಳಕಿಗೆ ಬರಲೇ ಇಲ್ಲ. ಆಗಸ್ಟ್ 9ರಂದೇ ದಾಳಿ ನಡೆದಿದೆ, ಆದರೂ ಕೂಡ ಮಾಧ್ಯಮಕ್ಕೆ ಗೊತ್ತಾಗಲೇ ಇಲ್ಲ ಈ ಪ್ರಕರಣ. ಒಂದು ಸಣ್ಣ ಪುಟ್ಟ ಕಳ್ಳತನ ಕೇಸ್ಗಳನ್ನು ಭೇದಿಸಿದಾಗಲೂ ಕೂಡ ಪೊಲೀಸ್ ಅಧಿಕಾರಿಗಳು ಸುದ್ದಿಗೋಷ್ಠಿ ಮಾಡ್ತಾರೆ. 40 ಲಕ್ಷ ಮೌಲ್ಯದ ಕೊಕೇನನ್ನು ಜಪ್ತಿ ಮಾಡಿದರೂ ಕೂಡ ಖಾಕಿ ಪಡೆ ತುಟಿ ಪಿಟಕನ್ನಲಿಲ್ಲ. ಹಾಗಾಗಿ ಪೊಲೀಸರ ನಡೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅನುಮಾನ ಶುರುವಾಗಿದೆ. ಪ್ರತಿಷ್ಠಿತರು ಸಿಕ್ಕಾಕೊಂಡ್ರು ಅನ್ನೋ ಕಾರಣಕ್ಕಾಗಿ ಅಧಿಕಾರಿಗಳು ಮೌನವಾದ್ರ ಹೇಗೆ? ಆರೋಪಿಗಳು ಜೈಲಿಗೆ ಹೋಗಿ ಜಾಮೀನು ಪಡ್ಕೊಂಡ್ರೂ ಕೂಡ ಈ ಪ್ರಕರಣ ಬೆಳಕಿಗೆ ಬರಲೇ ಇಲ್ಲ. ದಿಗ್ಭ್ರಮೆಯಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಮೊನ್ನೆ ನಡೆದಂಥ 9 ತಾರೀಕಿಗೆ ಕೊಕಿನ್ ಮಾದಕ ದ್ರವ್ಯ ಇವತ್ತು ಗೋವಾದಿಂದ ಕರ್ನಾಟಕದಲ್ಲಿ ಅದು ಧಾರವಾಡದಲ್ಲಿ ಪತ್ತೆಯಾಗಿರುವುದು ನಿಜವಾಗಲೂ ಧಾರವಾಡದ ಜನರಿಗೆ ಇವತ್ತೊಂದು ಶಾಕ್ ಆಗುವಂಥ ವಿಷಯ ಆಗಿರುವುದು. ಇವತ್ತು ಪೇಡಾನಗರಿಯಲ್ಲಿ ಕೇವಲ ನಶೆಯನ್ನು ಮಾಡುವಂತಹ ಪ್ರವೃತ್ತಿಯನ್ನು ಹೊಂದಿರುವಂತಹ ಇಲ್ಲಿಯ ಸ್ಥಳೀಯರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೊನ್ನೆ ಏನಾಗಿದೆ ಅಂತಂದ್ರೆ 9 ತಾರೀಕು ದಿವಸ ಗೋವಾದಿಂದ ಸುಮಾರು 18 ಗ್ರಾಂ ಕೊಕೇನ್ ಬರಾಮದು ಮಾಡಿರುವಂತಹ ಪೊಲೀಸ್ ಇಲಾಖೆ ಇವತ್ತು 3 ಮಂದಿನೂ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಹೆಸರಾಂತ ಟ್ರ್ಯಾಕ್ಟರ್ ಇರ್ಬೋದು, ಹೆಸರಾಂತ ಉದ್ಯಮಿಗಳು ಕೂಡಿ ಅವರ ಗಾಡಿ ಸಮೇತ ಜಪ್ತ್ ಮಾಡಿರುವಂಥ ನಿಟ್ಟಿನಲ್ಲಿ ಇವತ್ತು ಗಾಡಿ ಜಪ್ತಿ ಮಾಡಿದರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ರಾಜೇಶ್ ಹೂಗಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ವಿದ್ಯಾಕಾಶಿ ಧಾರವಾಡದಲ್ಲಿ ಕೊಕೇನ್ ಪತ್ತೆಯಾಗಿದೆ, ಆದರೆ ಪ್ರತಿಷ್ಠಿತರು ಅನ್ನೋ ಕಾರಣಕ್ಕಾಗಿ ಪ್ರೆಸ್ ಮೀಟ್ ಆಗಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನಿದು ಪ್ರಕರಣ? ಯಾವ ರೀತಿಯಾಗಿ ಅವ್ಯಾಹತವಾಗಿ ಡ್ರಗ್ಸ್ ಜಾಲ ಬೇರೂರ್ತಾ ಇದೆ ಧಾರವಾಡದಲ್ಲಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ಸಂತೋಷ್, ಏನಂತಾರೆ ಏನು ಇದೇ ತಿಂಗಳ ಆಗಸ್ಟ್ 9ನೇ ತಾರೀಕಿಗೆ ಗೋವಾದಿಂದ ಹುಬ್ಬಳ್ಳಿಗೆ ಏನು ಕೊಕೇನ್ ಸಾಗಾಟ ಮಾಡ್ತಿತ್ತು. ಈ ನಿಟ್ಟಿನಲ್ಲಿ ಧಾರವಾಡದ ಉಪನಗರ ಪೊಲೀಸರು ಒಂದು ಕಾರ್ಯಾಚರಣೆ ಮಾಡ್ತಾರೆ. ಆ ಕಾರ್ಯಾಚರಣೆಯಲ್ಲಿ ಏನಂತಂದ್ರೆ 40 ಲಕ್ಷ ಮೌಲ್ಯದ 18 ಗ್ರಾಮದ ಕೊಕೇನ್ ಜಪ್ತಿ ಮಾಡ್ತಾರೆ. ಆಮೇಲೆ ಈ ವಿದ್ಯಾಕಾಶಿ ಧಾರವಾಡ ಇದು ಪ್ರಜ್ಞಾವಂತರ ನಗರವಾಗಿದೆ. ಹೀಗಾಗಿ ಇಲ್ಲಿ ಪ್ರಜ್ಞಾವಂತರಿಂದಲೇ ಇದು ಕೊಕೇನ್ ಸಾಗಾಟ ನಡೀತದೆ ಅನುಮಾನ ಕೂಡ ಈಗ ಸದ್ಯ ಮೂಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನು ಆ ಸಂದರ್ಭದಲ್ಲಿ 3 ವಶಕ್ಕೆ ಪಡಿತಾರೆ. ಯಾಕಂದ್ರೆ ಧಾರವಾಡ ನಗರದ ಏನು ಕೆಳಗೇರಿ ಬಳಿಯಲ್ಲಿ ಒಂದು ಹುಂಡೆ ಕಾರ್ಡ್ಗಳನ್ನ ಜಪ್ತಿ ಮಾಡ್ತಾರೆ. ಜಪ್ತಿ ಮಾಡುವಂತ ಸಂದರ್ಭದಲ್ಲಿ 40 ಲಕ್ಷದ 18 ಗ್ರಾಂ ಏನು ಕೊಕೇನ್ ಸಿಗುತ್ತೆ. ಅದರಲ್ಲಿ ಉದ್ಯಮಿಗಳಾದ ರಿಷಿ ಪಾಂಡೆ ಹಾಗೂ ದೀಪಕ್ ಮುದ್ಬಲ್ ಸೇರಿದಂತೆ ವೈದ್ಯ ಸರ್ವೇಶ್ ಪಾಟೀಲ್ನ ಏನು ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆ ಮಾಡಿ ಅವ್ರನ್ನ ಜೈಲಿಗೆ ಕೆಲಸ ಮಾಡ್ತಾರೆ. ಆದ್ರೆ ಪೊಲೀಸರು ಎಲ್ಲ ಒಂದ್ ಕಡೆ ಅವ್ರನ್ನ ಬಚಾವ್ ಮಾಡೋಕ್ಕೆ ಏನು ಬೇರೆ ತಂತ್ರ ಹೂಡಿದ್ದಾರೆ ಅನುಮಾನ ಕೂಡ ಯಾಕಂತಂದ್ರೆ ಹುಬ್ಬಳ್ಳಿ ಯಾವ್ದೊಂದು ಸಣ್ಣ ಪುಟ್ಟ ಕಳ್ಳತನ ಆಗಿರ್ಬೋದು, ಏನೋ ಸಣ್ಣ ಪುಟ್ಟ ಕ್ರೈಮ್ ಆದ್ರೂ ಕೂಡ ಕಮಿಷನರ್ ಶಶಿಕುಮಾರ್ ಅವರು ಏಕಾಏಕಿ ಪ್ರೆಸ್ ಮೀಟ್ ಮಾಡ್ತಾರೆ, ಆ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾರೆ. ಆದ್ರೆ ಇಷ್ಟು ದೊಡ್ಡದಾದ ಪ್ರಮಾಣವಾದ ಕೊಕೇನ್ ಸಿಕ್ಕಿರತಕ್ಕಂಥದ್ದು, ಆಮೇಲೆ
ಕೃತ್ಯದೊಳಗೆ ಭಾಗಿಯಾಗಿದ್ದಾರೆ. ಆದ್ರೆ ಯಾವುದೇ ರೀತಿ ಒಂದು ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೂಡ ನೀಡಿಲ್ಲ. ಈ 9ನೇ ತಾರೀಕಿಗೆ ಘಟನೆ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಮಾಹಿತಿ ನೀಡಿಲ್ಲ. ಇದನ್ನ ಸಾರ್ವಜನಿಕವಾಗಿ ಸಾಮಾಜಿಕ ಹೋರಾಟಗಾರರು ಇದನ್ನ ವಿಷಯನ ಬಯಲಿಗೆ ತರ್ತಾರೆ. ಹೀಗಾಗಿ ನಂತರ ಶಶಿಕುಮಾರ್ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೇಳಿದ್ರೆ ನಂತರ ಇದನ್ನ ಮಾಹಿತಿಯನ್ನ ತಿಳಿಸುವಾಗ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಆದ್ರೆ ಯಾಕೆ ಇಲ್ಲಿವರೆಗೂ ಎಷ್ಟು ಮುಚ್ಚಿದ್ರು ಪ್ರಶ್ನೆ ಈಗ ಮೂಡ್ತಿರೋದು. ಈಗಾಗಲೇ ಆರೋಪಿಗಳು ಈಗಾಗಲೇ ನಂತರ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಆದ್ರೆ ಈ ಬಗ್ಗೆ ಪೊಲೀಸರು ಯಾಕೆ ಮಾಧ್ಯಮಕ್ಕೆ ತಿಳಿಸಿಲ್ಲ ಅನ್ನೋ ಕೂಡ ಸಾರ್ವಜನಿಕ ಮೂಡ್ತಾ ಇದೆ. ಧನ್ಯವಾದಗಳು ರಾಜೇಶ್ ಹೂಗಾರ್ ನಿಮ್ಮೆಲ್ಲ ಮಾಹಿತಿಗೆ.